ರಣತಂತ್ರವನ್ನ ಹೆಣೆದಿದೆ. ಅದೇನು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಮತವನ್ನ ಕಾಂಗ್ರೆಸ್ ಬುಟ್ಟಿಯಿಂದ ಬಿಜೆಪಿ ಕಡೆಗೆ ಸೆಳೆಯೋದಕ್ಕೆ ರಣತಂತ್ರವನ್ನ ಮಾಡಿದ್ದಾರೆ ಮೋದಿ. ಕಾಂಗ್ರೆಸ್ಗೆ ಎದುರಾಗುತ್ತಾ ಅಲ್ಪಸಂಖ್ಯಾತ ಮತ ವಿಭಜನೆಯ ಶಾಕ್. ಕಾಂಗ್ರೆಸ್ ನಾಯಕರಿಗೆ ಚುನಾವಣೆ ಹೊತ್ತಲ್ಲಿ ದಿಗಿಲು ಬಡಿದಂಗಾಗಿದೆ. ಮೋದಿಯವರ ಈ ರಾಜಕೀಯ ಸ್ಟ್ರಾಟಜಿ ನೋಡಿ. ಲೋಕಸಭಾ ಚುನಾವಣೆಗೆ ಅಲ್ಪಸಂಖ್ಯಾತರ ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಕನಿಷ್ಠ 20% ಮುಸ್ಲಿಂ ಕ್ರಿಶ್ಚಿಯನ್ ಮತ ಸೆಳೆಯೋದಕ್ಕೆ ಮೋದಿ ಹೆಣೆದಿರುವಂಥ ಕಾರ್ಯತಂತ್ರ ಏನು? ರಾಜ್ಯದಲ್ಲೂ ಕೂಡ ಶುಕ್ರಿಯಾ ಬಾಯಿ ಜಾನ್ ಮೋದಿಜಿ ಅಭಿಯಾನ ಶುರುವಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅನಿಲ್ ಥಾಮಸ್ರಿಂದ ಅಭಿಯಾನ ಕಾರ್ಯತಂತ್ರದ ಮಾಹಿತಿಯನ್ನ ನೀಡಿದ್ದಾರೆ. ಶುಕ್ರಿಯಾ ಬಾಯಿಜಾನ್ ಮೋದಿಜಿ ಅಭಿಯಾನದ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಏನಿದು ಮೋದಿ ಬಾಯಿಜಾನ್, ಶುಕ್ರಿಯಾ ಮೋದಿ ಬಾಯಿಜಾನ್ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಏನು ಕೊಟ್ಟರು, ಏನು ಮಾಡಿದ್ರು ಅನ್ನುವ ಒಂದಿಷ್ಟು ಮಾಹಿತಿಯನ್ನ, ಒಂದಿಷ್ಟು ವಿಚಾರವನ್ನ ಅಲ್ಪಸಂಖ್ಯಾತರ ಮುಂದೆ ತೆಗೆದುಕೊಂಡು ಹೋಗೋದು, ಆ ಮೂಲಕ ಅವರ ವೋಟನ್ನು ಸೆಳೆಯೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ರಣತಂತ್ರವನ್ನು ಹೆಣೆದಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಈ ಬಾರಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಈಗ ಒಂದು ಸ್ಟ್ರಾಟಜಿ ಕೂಡ ರೂಪಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವಿಶೇಷವಾದಂತಹ ಒಂದು ಅಭಿಯಾನವನ್ನು ಕೈಗೊಂಡಿದ್ದಾರೆ. ಈ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅನಿಲ್ ಥಾಮಸ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈ ವಿಶೇಷ ಅಭಿಯಾನದ ಒಂದು ಉದ್ದೇಶ ಏನು ಮತ್ತು ಯಾವರಿಂದ ಶುರುವಾಗುತ್ತೆ ಸರ್? ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಕಚೇರಿಯಲ್ಲಿ ಬೆಂಗಳೂರು ಮಲ್ಲೇಶ್ವರಂನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಜಮಾಲ್ ಸಿದ್ದಿಕಿರವರು ಹಾಗೂ ಈ ಅಭಿಯಾನದ ಸದರನ್ ಕ್ಲಸ್ಟರ್ ಅಧ್ಯಕ್ಷರಾದಂಥ ಸೈಯದ್ ಇಬ್ರಾಹಿಂ ಜಿ ಅವರು ವೇಲೂರ್ ಅವರು ಕೂಡ ಬಂದು ಅದಕ್ಕೆ ಚಾಲನೆಯನ್ನು ನೀಡಿದರು. ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ನಮ್ಮ ಹಿಂದಿನ ಪದಾಧಿಕಾರಿಗಳು, ಹಿಂದಿನ ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲರೂ ಕೂಡ ಕಾರ್ಯಕರ್ತರು ಬಂದು ಇವತ್ತು ಸೂಫಿ ಸಂವಾದ, ಮೋದಿ ಮಿತ್ರ ಹಾಗೂ ಸ್ನೇಹ ಸಂವಾದ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಸರ್, ಈ ಅಭಿಯಾನ ಜಿಲ್ಲಾ ಮಟ್ಟದಲ್ಲಿ ಯಾವಾಗ ಶುರುವಾಗುತ್ತೆ ಮತ್ತು ಅಭಿಯಾನ ಯಾವ ರೀತಿ ಇರುತ್ತೆ ಅಂತ ಇದು? ಈಗ ಏನು ಅಂತ ಹೇಳಿದ್ರೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕ್ರೈಸ್ತರು, ಜೈನರು ನಾವು ಸಹಸ್ರಾರು ಸಂಖ್ಯೆಯಲ್ಲಿ 20-30% ಫಲಾನುಭವಿಗಳಿದ್ದೀವಿ. ಆ ಫಲಾನುಭವಿಗಳನ್ನು ನಮ್ಮ ಕಾರ್ಯಕರ್ತರು ಅವರ ಮನೆಗೆ ಹೋಗಿ ಅವರನ್ನು ಐಡೆಂಟಿಫೈ ಮಾಡಿದ ನಂತರ ಅವರ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಡೇಟಾವನ್ನು ಕಲೆಕ್ಟ್ ಮಾಡಿ ಆ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಕಲೆಕ್ಟರ್ ಮುಖಾಂತರ ನಾವು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡೋಕ್ಕಾಗುತ್ತೆ. ಪತ್ರ ಬರೆಯುವಂಥದ್ದು ಪ್ರಧಾನಿ ಮೋದಿ ಅವರಿಗೆ. ಹೌದು ಹೌದು ಹೌದು. ಎಷ್ಟು ದಿನ ನಡೀತದೆ ಸರ್ ಈ ಅಭಿಯಾನ? ಎಷ್ಟು ದಿನ ಆಗ್ಬೋದು? ಯಾಕೆಂದ್ರೆ ಲೋಕಸಭಾ ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ಹೌದು, ಈಗ ತಾನೇ ಅದಕ್ಕೆ ನೋಡಿ, ಇದು ಶುಕ್ರಿಯಾ ಬಾಯಿಜಾನ್ ಮೋದಿಜಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇದರಲ್ಲಿ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ ಕೂಡ ಅಲ್ಪಸಂಖ್ಯಾತರಿಗಾಗಿ ಏನೇನು ಮಾಡಿದ್ರು ಅನ್ನೋದರ ಮಾಹಿತಿಯನ್ನ ವಕೀಲರು, ಡಾಕ್ಟರ್, ಲೆಕ್ಚರರ್ಸ್ ಸೇರಿದಂತೆ ಹಲವರು ಇರುವಂಥ ಮೋದಿಯ ಟೀಮ್, ಈ ಟೀಮ್ ಅವರಿಗೆ ತಲುಪಿಸುವಂಥ ಪ್ರಯತ್ನ ಮಾಡುತ್ತೆ. ಮೋದಿ ಮಿತ್ರ ಆದವರ ಜೊತೆಯಲ್ಲಿ ಸೆಲ್ಫಿ ಸಮೇತ ಪೋರ್ಟಲ್ಗೆ ಫೋಟೋ ಹಾಕ್ತಾರೆ. ಅದ್ರ ಜೊತೆಗೆ ನೋಡಿ 20% ಮೈನಾರಿಟಿ ವೋಟ್ಗಳು ಟಾರ್ಗೆಟ್ ಮಾಡಿರುವಂಥ ಮೋದಿ ಅವರಿಗೆ ಕೊಟ್ಟಂಥ ಗಿಫ್ಟ್ಗಳು ಏನು ಅನ್ನೋದ್ರ ಬಗ್ಗೆ ಬಹಳ ಕ್ಲಿಯರ್ ಆಗಿ ಜನರಿಗೆ ತಿಳಿಸುವಂಥ ಕೆಲಸ ಮಾಡುತ್ತೆ. ತ್ರಿವಳಿ ತಲಾಖನ್ನು ಬ್ಯಾನ್ ಮಾಡಿದ್ದೆ ನರೇಂದ್ರ ಮೋದಿ. ಹಜ್ ಕೋಟಾ ಯಾತ್ರೆ ಮೇಲೆ ಕೇವಲ 5% GST, ಇದು ಕೂಡ ಮೋದಿ ತಂದಿದ್ದು. ಮುಸಲ್ಮಾನ ಯುವಕ ಯುವತಿಯರಿಗೆ ಸ್ಕಿಲ್ ಟ್ರೈನಿಂಗ್ ಕೂಡ, 5 ಕೋಟಿಗೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್, ಅದರ ಜೊತೆಗೆ ಎಲ್ಲ ದಾಖಲೆಗಳ ಡಿಜಿಟಲೀಕರಣವನ್ನು ಈ ಟೀಮ್ ಏನಿದೆಯಲ್ಲ ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತೆ. ಆ ಮೂಲಕ ಒಂದು ರಣತಂತ್ರ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು. ಲೋಕಸಭಾ ಚುನಾವಣೆಗೆ 20% ಅಲ್ಪಸಂಖ್ಯಾತ ಮತಗಳನ್ನು ಬಿಜೆಪಿ ಕಡೆಗೆ ಸೆಳೆದು ಕಾಂಗ್ರೆಸ್ ಮತ್ತೆ ಇಂಡಿಯಾ ಒಕ್ಕೂಟಕ್ಕೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟು ಅಭೂತಪೂರ್ವವಾಗಿ ಗೆಲುವನ್ನು ಸಾಧಿಸುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ನ ನಾಯಕರಿದ್ದಾರೆ. NDA ಮೈತ್ರಿಕೂಟ ಇದೆ. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಮುಂದಿನ ಲೋಕಸಭಾ ಚುನಾವಣೆಗೆ ಎಲ್ಲಾ ರಂಗದಿಂದಲೂ ಕೂಡ, ಅದು ಸಮುದಾಯವಾರು ಕೂಡ ಬಿಜೆಪಿ ಕಣ್ಣಿಟ್ಟಿದೆ. ಹಾಗೆ ಧಾರ್ಮಿಕವಾಗಿಯೂ ಕೂಡ ರಾಮ ಮಂದಿರದ ವಿಚಾರವಾಗಿ ಅದನ್ನ ವೋಟ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅನ್ನುವ ಒಂದಿಷ್ಟು ಲೆಕ್ಕಾಚಾರ ಆಗ್ತಾ ಇದೆ. ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳು, ಮೋದಿ ಮೇನಿಯಾ, ಇದೆಲ್ಲವೂ ವರ್ಕೌಟ್ ಆಗಿ ಗೆಲುವು ಸಾಧಿಸಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ.